5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗುತ್ತೆ? ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡಬೇಕು ಅಂತ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ ಮುಂಬರುವ ಸರ್ ಅದು ಎಡವಟ್ಟಾಗಿರ್ತದೆ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ ಸರ್. ₹1 2 ಅಲ್ಲ ಸರ್, 5,000 ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ. ರಿಲೀಸ್ ಆಗಿಲ್ಲ ಸರ್. ಅದೇ ಕೆಲಸ ಅಲ್ವಾ ಸರ್? ಅಧಿಕಾರಿಗಳಿಗೆ ಮಂತ್ರಿಗೂ ಅದೇ ಕೆಲಸ ಅಲ್ವಾ ಸರ್? ಹಂಗೇನಿಲ್ಲ, ಎಲ್ಲವನ್ನು ನೆನ್ಪಿಟ್ಕೊಳ್ಳಕ್ಕಾಗ. ಅದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಅದಾಗಲ್ಲ ಬಿಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷರು ಹೇಳಿದ್ದಾರೆ. ಹೀಗಾಗಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾವಾಗ ತಗೊಳ್ತಾರೆ ನಾನೇ ಹಂಗೆ ಹೇಳಪ್ಪ. ಈಗ ಹೇಳ್ಬಿಡ್ತೇನೆ, ನಾವು 5 ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದಕ್ಕೆ ಪಕ್ಷದ ಹೈಕಮಾಂಡ್ ಒಪ್ಕೊಂಡಿದೆ. ನಮ್ಗೆ ಯಾರೋ ಅವ್ರು ಹೇಳಿಲ್ಲ, ಇವ್ರಿಗೆ ಹಿಡಿತಾರೆ ನಾಳೆ ಹಿಡಿತಾರೆ ಅಂತ ಹೇಳಿ. ಇವೆಲ್ಲ ಊಹಾಪೋಹ. ಅವ್ರು ಬಂದು ಹೇಳಿದಾಗ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೀಲಾರ್ದ ಅಲ್ಲಿ ಗವರ್ನರ್ಗೆ ಹೋಗ್ಬೇಕಾಗಿದ್ರೆ ಲೆಟರ್ ಕೊಡ್ಬೇಕಾಗುತ್ತೆ ಶಾಸಕಾಂಗ ಪಕ್ಷದಿಂದ. ಏನಂದ್ರೆ ಇವ್ರು ಬದಲಾವಣೆ ಮಾಡಿ ಇವ್ರು ಕೊಟ್ಟಿದ್ದೀವಿ ಅಂತೇಳಿ. ಶಾಸಕರ ಸಭೆ ಕರೆದೇ ಮಾಡಕ್ಕಾಗತ್ತಾ? ಶಾಸಕರ ಸಭೆ ಕರೆದು ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ಇಫ್ ಎಟ್ ಆಲ್ ಇವ್ರನ್ನ ಬದಲಾವಣೆ ಮಾಡ್ಬೇಕಂದಿದ್ರೆ ನನ್ನ ಪ್ರಕಾರ ಹೇಳಿ ಅಲ್ಲ ಮತ್ತೆ ಹೇಳಿದ್ನಲ್ಲ ಮಾಡ್ಬೇಕು. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ನನ್ನ ಪ್ರಕಾರ ಅಂದ್ರೆ 5 ವರ್ಷಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿದಂಗೆ ತಾನೆ. ಅವಾಗೇನು ನಮ್ಗೆ ಹೇಳಿದಾರ 2.5 ವರ್ಷ ಅಂತ. ಮತ್ತೆ ಅವಾಗ ಎಲೆಕ್ಟ್ ಆಗಿದ್ರೆ 5 ವರ್ಷ. ಯಾತಕ್ಕೆ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ಇಸ್ ಎ ಗುಡ್ doing a good job. One of the good chief minister will do a good performance government. ಹೋಗ್ಲಿ, ಯಾರು ಡೆಲ್ಲಿಗೆ ಹೋಗಿ ಯಾರು ಬೇಡ ಅಂತಾರ್ರಿ? ಡೆಲ್ಲಿಗೆ ಯಾರು ಬೇಕಾದ್ರೂ ಹೋಗ್ಬೋದು. ಹೋಗ್ಲಿ, ಅವರು ಮಂತ್ರಿ ಯಾಕೆ ಹೋಗ್ತಾರೋ, ಇನ್ನೊಂದು ಕಷ್ಟ ಸುಖ ಹೇಳ್ಕೊಳಕ್ ಹೋಗ್ತಾರೆ. ಏನ್ ತಪ್ಪಿದೆ ಡೆಲ್ಲಿಗೆ ಹೋದ್ರೆ? ದೇರ್ ಇಸ್ ನಥಿಂಗ್ ರಾಂಗ್. ಅದು ಬಿಟ್ಟು ನಮಗೆ ಮಾಡಬೇಕಾದ ಕೆಲಸ ಬಹಳ ಇದೆ. ಇನ್ನು 2.5 ವರ್ಷ ಜನಪರವಾದಂತ ಒಳ್ಳೆ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು. ಅದು ದೊಡ್ಡ ಜವಾಬ್ದಾರಿ ಮತದಾರದ್ದು ನಮ್ಮ ಮೇಲಿದೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಮುಂದಿನ ತಿಂಗಳ ಫೈನಾನ್ಸ್ ಬಜೆಟ್ ಪ್ರಾರಂಭ ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.